ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ನಸಲವಾಯಿಯಲ್ಲಿ ಶಿವ ಪಾರ್ವತಿ ಮಹಾ ಉತ್ಸವ ಹಾಗೂ ಅಗ್ನಿ ಪ್ರವೇಶ ಕಾರ್ಯಕ್ರಮ ನಡೆಯಿತು. ಈ ವೇಳೆ ತೆಲಂಗಾಣದ ಶ್ರೀ ಪ್ರಭು ಗುರುಸ್ವಾಮೀಜಿ ಮಾತನಾಡಿದರು. ರೈತರು ಸಂಕಷ್ಟದಿಂದ ದೂರವಾಗಲಿ, ಈ ವರ್ಷದ ಫಸಲುಗಳು ಉತ್ತಮವಾಗಿ ಬೆಳೆದು ರೈತರು ಸಂತಸದಿಂದ ಜೀವನ ನಡೆಸಲಿ. ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಿಂದ ಭಕ್ತರಲ್ಲಿ ಸಕಾರಾತ್ಮಕ ಚಿಂತನೆಗಳು ಮೂಡುತ್ತವೆ. ಇದರಿಂದಾಗಿ ದೈಹಿಕ ಮಾನಸಿಕ ಬದಲಾವಣೆ ಆಗೋದಕ್ಕೆ ಸಾಧ್ಯವಿದೆ. ಭಕ್ತರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಅಂತ ತಿಳಿಸಿದರು. ಮಡಿಕೇರಿಯ ಮೂರ್ನಾಡಿನಲ್ಲಿ ಆಪ್ತಮಿತ್ರ ಬಳಗದಿಂದ ನಡೆದ ಯಕ್ಷಗಾನ ಬಯಲಾಟ ಜನರ ಗಮನ ಸೆಳೆಯಿತು. ಹನುಮಗಿರಿಯ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿಯ ಕಲಾವಿದರು ಅದ್ಭುತವಾಗಿ ಯಕ್ಷಗಾನ ಮಾಡಿದರು. ನಡೆಸಿಕೊಟ್ಟ ಸಾಕೇತ ಸಾಮ್ರಾಜ್ಞಿ ಎಂಬ ಪುಣ್ಯಕಥಾ ಭಾಗದ ಯಕ್ಷಗಾನ ಬಯಲಾಟ ಯಶಸ್ವಿ ಪ್ರದರ್ಶನ ಕಂಡಿತು. ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಪ್ರಸಿದ್ಧವಾಗಿರುವ ಯಕ್ಷಗಾನ ಕೊಡಗಿನ ಹಲವು ಭಾಗಗಳಲ್ಲಿ ಅಪರೂಪವಾಗಿ ಜರುಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧ ಶ್ರೀ ಮಲೆಮಹದೇಶ್ವರ ಬೆಟ್ಟವನ್ನ ಪ್ಲಾಸ್ಟಿಕ್ ಮುಕ್ತ ಮಾಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ತಾಳು ಬೆಟ್ಟದ ಬಳಿಯೇ ವಿಶೇಷ ಚೆಕ್ಪೋಸ್ಟ್ ನಿರ್ಮಿಸಿರುವ ಅಧಿಕಾರಿಗಳು ಯಾತ್ರಾರ್ಥಿಗಳು ಹಾಗೂ ವಾಹನಗಳನ್ನು ತಪಾಸಣೆ ನಡೆಸಿ ಪ್ಲಾಸ್ಟಿಕ್ ಒಯ್ಯದಂತೆ ಕ್ರಮ ಕೈಗೊಂಡಿದ್ದಾರೆ. ಮಲೆಮಹದೇಶ್ವರ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಮಹದೇಶ್ವರ ವನ್ಯಜೀವಿ ವಿಭಾಗದ ಅಧಿಕಾರಿಗಳು ತಪಾಸಣೆ ಮಾಡಲಿದ್ದಾರೆ. ಬೆಟ್ಟ ಹಾಗೂ ಕಾಡಿನ ಮಾರ್ಗದಲ್ಲಿ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಬಿಸಾಡೋದನ್ನು ತಡೆಗಟ್ಟೋದಕ್ಕೆ ಅಧಿಕಾರಿಗಳು ದಿಟ್ಟ ಕ್ರಮ ಕೈಗೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.